ನಿರ್ದೇಶಕರು ಮತ್ತು ತಾಂತ್ರಿಕ ವರ್ಗದವರು ಮತ್ತು ನಮ್ಮ ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತಿನ ಕೇಂದ್ರ ಬಿದ್ದು ಸುರೇಶ್ ಅಣ್ಣ ಸಿರಿ ಮ್ಯೂಸಿಕ್. ಇವತ್ತು ಪ್ರಾಯಶಃ ಅವ್ರದ್ದು 2ನೇ ಆಡಿಯೋ ರಿಲೀಸ್ಗೆ ನಾನು ಇವತ್ತು ಅಲ್ಲಿ ಮುಗಿಸ್ಕೊಂಡು ಡೈರೆಕ್ಟಾಗಿ ಇಲ್ಲಿಗೆ ಬಂದಿದ್ದೀನಿ. ಲೇಡೀಸ್ ಬಾರ್ ಮುಗಿಸ್ಕೊಂಡು. ಎಸ್, ನಿಮ್ಮ ಈ ರೀತಿಯಾದಂಥ ಹೊಸಬರಿಗೆ ಸಪೋರ್ಟ್ ಮಾಡ್ತಕ್ಕಂಥ ವ್ಯವಸ್ಥೆ ಏನಿದೆ ಇದು ಹೀಗೆ ಮುಂದುವರಿಲಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಭಾಳಷ್ಟು ಜನ ಇನ್ನು ಹೊಸಬರು ಪ್ರಯೋಗಾತ್ಮಕವಾಗಿ ಬರ್ತಕ್ಕಂಥವ್ರು ತುಂಬ ಜನ ಇದ್ದಾರೆ. ಅವ್ರಿಗೆಲ್ಲ ತಾವು ಬೆನ್ನೆಲುಬಾಗಿರಲಿ ಅಂತ ಕೇಳ್ಕೊತೀನಿ. ಹಾಗೆಯೇ ನಮ್ಮ ಅಧ್ಯಕ್ಷರು ಎಲ್ಲ ವಿಚಾರಗಳನ್ನು ತಿಳಿಸಿದ್ರು. ಇನ್ನು ಅವ್ರು ಮಾತಾಡಾದ್ಮೇಲೆ ತಿರುಗಿ ನಾವು ಮಾತಾಡೋಕ್ಕೆ ಏನು ಬಾಕಿ ಉಳ್ಕೊಂಡಿರಲ್ಲ. ಆದರೆ ಒಂದು ಮಾತ್ರ ಸತ್ಯ, ನನಗೆ ಸುರೇಶ್ ಚಿಕ್ಕಣ್ಣ ಫೋನ್ ಮಾಡಿದಾಗ ಯಾರು ಡೈರೆಕ್ಟ್ರು ಒಂದೇ ಕಟ್ಟಿಮನಿ ಅಂದರು. ಇಲ್ಲ, ನನ್ನ ಹತ್ರ ಬಸವರಾಜ್ ಕಟ್ಟಿಮನಿಯವರು, ಮೂಲಿಮನಿ, ಹಾದಿಮನಿ, ನಾನು ಉತ್ತರ ಕರ್ನಾಟಕದವನು ಆಗಿರೋದ್ರಿಂದ ಎಲ್ಲ ಮನೆಗಳು ನನಗೆ ಗೊತ್ತಿರೋದ್ರಿಂದ ಈ ಮನೆ ಯಾರು ನನಗೆ ಗೊತ್ತಿಲ್ಲ ಬ್ರದರ್ ಅಂದೆ. ಇಲ್ಲ, ನೀವು ನೋಡಿದ್ದೀರ, ಅಲ್ಲಿ ಬಂದಮೇಲೆ ಗೊತ್ತಾಗುತ್ತೆ ಅಂದರು. ಭಾಳ ತುಂಬ ಕಷ್ಟದಿಂದ, ಅಂದರೆ ಒಂದು ಮಾತು ಹೇಳಿದ್ರು ಅವರು ಮಾತಾಡ್ತಾ ವೇದಿಕೆ ಮೇಲೆ ಕೂತಿರ್ತಕ್ಕಂಥವ್ರು ಎಲ್ಲರೂ ಕೂಡ ಅವರದ್ದೇ ಆದಂಥ ಒಂದು ಅಲಮಾರಿ ಬದುಕನ್ನು ಬಾಳಿ ಇವತ್ತಿನ ದಿವಸ ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಂದಿದ್ದೀವಿ ಅಂತ. ನಿರ್ದೇಶಕರೇ, ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬರೀ ಇಲ್ಲಿ ವೇದಿಕೆಯಲ್ಲಿ ಕೂತಿರೋ ನಿಮ್ಮವರು ಅಷ್ಟೇ ಅಲ್ಲ ಅಲೆಮಾರಿಗಳು. ಈ ಸಭಾಂಗಣದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಅಲೆಮಾರಿ ಜೀವನ ಮಾಡ್ಕೊಂಡೇ ಬಂದಿರೋದು. ಬದುಕನ್ನು ಕಟ್ಕೊಳ್ಳೋದಕ್ಕೆ, ಬದುಕನ್ನು ಯಾವ ರೀತಿಯಲ್ಲಿ ನಾವು ಕಟ್ಕೋಬೇಕು ಅಂತಕ್ಕಂಥದ್ದನ್ನು ನಾವು ಉಳ್ಕೊಳ್ಬೇಕು ಅಂದಾಗ ನಮಗೂ ಕೂಡ ನಿಮ್ಮಷ್ಟೇ ವಯಸ್ಸಾಗಿತ್ತು. ಈಗ ಡಬಲ್ ಆಗ್ಬಿಟ್ಟೈತೆ ಬಿಡ್ರಿ. ನಾವು 16-17 ಇದ್ದಾಗ ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಆಯಿತಾ, ನಮ್ಮ ಅಪ್ಪ ಅಮ್ಮ ಅದಾಗು ಅಂತಿದ್ರು, ನಾವು ಅದನ್ನು ಬಿಟ್ಟು ಸಿನಿಮಾಗೆ ಬರಬೇಕು ಅಂತಿದ್ವಿ. ಅವ್ರಿಗೆ ಅದು ಇಷ್ಟ ಆಗಲಿಲ್ಲ. ಏನೇನಾಯಿತು ಹಾಗೆ ಇಲ್ಲೂ ಭಾಳಷ್ಟು ಜನ ವೇದಿಕೆಯಲ್ಲಿ ಮತ್ತು ಸಭಾಂಗಣದಲ್ಲಿ ತುಂಬ ಜನ ಇದ್ದಾರೆ. ಎಲ್ಲರೂ ಅವರವರ ಒಂದು ಅಲೆಮಾರಿ ಬದುಕಿನಿಂದನೇ ಒಂದು ವ್ಯವಸ್ಥೆಯನ್ನು ಮತ್ತು ಒಂದು ವ್ಯಾಪಾರವನ್ನು, ಒಂದು ವ್ಯವಹಾರವನ್ನು, ಒಂದು ಕೆಲಸವನ್ನು ಹುಡುಕೊಂಡು ಬಂದಿರ್ತಾರೆ. ಅವ್ರದ್ದು ಕೂಡ ಅಲೆಮಾರಿ ಬದುಕೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ನನ್ನ ಅಲೆಮಾರಿ ಜೀವನ ಅಂದರೆ ಸ್ವಲ್ಪ ನಾನು ಕರ್ನಾಟಕದಲ್ಲಿ ಇಲ್ಲದೇ ಇರತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ನನ್ನ ತಂದೆ ಖ್ಯಾತ ಸಾಹಿತಿಗಳು, ಪಾಪ MLA ಆಗಿದ್ದರು, MLC ಆಗಿದ್ದರು. ಅವ್ರ ಗೌರವಕ್ಕೆ ಚ್ಯುತಿ ಬರಬಾರ್ದು, ನಾನು ಇಲ್ಲಿ ಬೆಂಗಳೂರಿನಲ್ಲಿ ಇದ್ದರೆ ಅಂತ ಹೇಳ್ಬಿಟ್ಟು ನಾನು ಬಾಂಬೆಗೆ ಹೋಗಿದ್ದೆ. ಬಾಂಬೆಗೆ ಹೋದಂಥ ಸಂದರ್ಭದಲ್ಲಿ ನಾನು ಒಂದು ಅಲೆಮಾರಿ ಬದುಕು ಟೈಟಲ್ ಸಾಂಗ್ ನೋಡುವಾಗ ಅವ್ರು ಓಡಾಡ್ತಾ ಇದ್ರು, ಬಂದು ತಿನ್ಕೊಂಡು, ಪಾಪ ಹೀರೋ ಬಂದು ತಿನ್ಕೊಂಡು ಟೀ ಕುಡ್ಕೊಂಡು ಓಡಾಡ್ತಾ ಇದ್ರಲ್ಲ, ಅದು ನನಗೆ ಜ್ಞಾಪಕ ಬಂತು. ನಾನಲ್ಲಿ ವಡಾಪಾವ್ ತಿನ್ಕೊಂಡು ಯಾರನ್ನ ಅಕಸ್ಮಾತ್ ನಮ್ಮವ್ರು ನೋಡಿ ಹೇಳ್ಬಿಟ್ಟಾರೆ, ಯಾಕಂದ್ರೆ ನಮ್ಮಪ್ಪ ನನ್ನನ್ನು ಬಿಟ್ಟಿರ್ತಾರೆ ಹುಡ್ಕಂಬ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಣ್ಣ ಒಂದು ವಿಚಾರ ಕೋಪ ಮಾಡ್ಕೊಂಡು ಹೋಗ್ಬಿಟ್ಟಿದೆ. ಹೋದಾಗ ಅದನ್ನು ನೋಡ್ತಾ ಇದ್ದು ನನಗೆ ಅದಕ್ಕೆ ಜ್ಞಾಪಕ ಬಂತು. ಸಾಯಂಕಾಲ ಆದರೆ ಎಲ್ಲಿರೋದು, ಏನು ಮಾಡೋದು, ಯಾರೋ ಸ್ನೇಹಿತರು ಸಿಕ್ಕರು, ಏನೋ ಒಂದಾಯಿತು. ನಮ್ಮದು ಒಂಥರ ಅಲೆಮಾರಿ ಬದುಕೆ ಅಲ್ವಾ. ಸಿನಿಮಾ ರಂಗಕ್ಕೆ ಹೋಗೋದು ಬೇಡ ಅಂತ ನನ್ನ ತಂದೆ, ಹೋಗಬೇಕು ಅಂತ ನಾನು ಇಲ್ಲ ಮಾಡಿಲ್ಲ. ಇಲ್ಲ ಕೂದಲು ವಿಚಾರ ಬೇಡ. ಇಲ್ಲ ಸರ್, ನಮ್ಮ ತಂದೆ ಪಾಪ ಪುಣ್ಯ ಅಂತ ಹೇಳಿ ಅದೇ ಗೀಯ ನಾವು ಬಂದೇವ ಶ್ರೀಶೈಲ ನೋಡಲಿಕ್ಕೆ, ಅರೆ ಗೀಯ ಅದು ನಾನು ಹುಟ್ಟಕ್ಕೂ ಮುಂಚೆನೆ 70 ವರ್ಷದಿಂದ ಬರೆದದ್ದು. ಅದಾದಮೇಲೆ ಅವ್ರಿಗೆ ಯಾರು ಸಾಹಿತ್ಯ ಕೇಳ್ತಿದ್ರು ಬರೆದು ಕೊಡ್ತಿದ್ರು ಅಷ್ಟೇ. ಅಷ್ಟನ್ನು ಬಿಟ್ಟರೆ ಅವ್ರದ್ದು ಸಿನಿಮಾದಲ್ಲಿ ಇನ್ವಾಲ್ವ್ಮೆಂಟ್ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ನಾನು ಕೂದಲು ಬಿಡೋದೇ ಇಷ್ಟ ಇರಲಿಲ್ಲ. ಅಂದರೆ ನೀನು ಸಾಹಿತಿ ಮಗ, ನೀನು ಹೆಂಗಿರ್ಬೇಕು ಅರ್ಥ ಆಗಲ್ಲ, ನೀನು ಕವಿ ಮಗ ಆಗಿರ್ಬೇಕು, ಇವನ್ನ ಕವಿಗಳ ಮಕ್ಕಳಾಗಬಾರ್ದು ಅನ್ನೋ ರೀತಿಯಲ್ಲಿ ಹೇಳ್ತಾಯಿದ್ರು. ಸೊ ನಾವು ಕೂಡ ಆ ಸಂದರ್ಭದಲ್ಲಿ ತುಂಬ ಅಲೆಮಾರಿ ಜೀವನವನ್ನು ಮಾಡಿದ್ದೀನಿ. ನನಗೆ ಅಂದರೆ ಒಂದು 2-3 ತಿಂಗಳು ಅದಾದ್ಮೇಲೆ ಕಿರಿಯ ಸೆಟೆಟ್ ಆಯಿತು, ಬಂದ್ವಿ. ಸೊ ಅದು ನನಗೆ ಯಾಕೆ ಆ ವಿಚಾರ ಎತ್ತಿದೆ ಅಂದರೆ, ಇಲ್ಲಿ ಪ್ರತಿಯೊಬ್ಬರದು ಕೂಡ ನೀವು ಅವ್ರನ್ನ ಮಂಪರು ಪರೀಕ್ಷೆಗೆ ಹಾಕಿದ್ರೆ, DNA ಏನನ್ನು ಹಾಕಿದ್ರೆ ಒಬ್ಬೊಬ್ರದ್ದು ಒಂದೊಂದು ಹೊರಗಡೆ ಬರುತ್ತೆ. ಅದು ತಪ್ತಾ ಇದೆ, ದಯಮಾಡಿ ಬೇಡಿ. ಪಾಪ ಎಲ್ಲ ಹೆಣ್ಮಕ್ಳು ಭಾಳ ಜನ ಇದ್ದಾರೆ ಅಲ್ಲ, ಅದಕ್ಕೆ ಬೇಡ ಅಲ್ಲ. ಒಟ್ಟಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅಲೆಮಾರಿ ಬದುಕಿದೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಅಕಸ್ಮಾತ್ ನಿರ್ದೇಶಕರು ನೀವೇನಾನ
ಪ್ರತಿಯೊಬ್ಬರ ಮನಸ್ಸಿಗೆ ನಾಟೋ ಹಾಗೆ. ಅಂದರೆ ಅವರವರ ಜೀವನಕ್ಕೆ ಅವರವರ ಜೀವನ ಜೀವನವನ್ನು ವ್ಯವಸ್ಥಿತವಾಗಿ ರೂಪಿಸ್ಕೊಳ್ಳಿಕ್ಕೆ ತಾವು ಏನಾದರೂ ಆ ಒಂದು ವಿಚಾರವನ್ನು ಇಟ್ಕೊಂಡು ಮಾಡಿದ್ದೇ ನಿಜ. ಆದರೆ ಅಲೆಮಾರಿ ಜೀವನ ಪ್ರತಿಯೊಬ್ಬರ ಜೀವನಕ್ಕೂ ಕೂಡ ಕನೆಕ್ಟಿಂಗ್ ಆಗುತ್ತೆ. ಕನೆಕ್ಟ್ ಆಗಿ ಅದನ್ನು ಎಲ್ಲ ಪ್ರತಿಯೊಬ್ಬರು ನೋಡೋ ಅಂಥ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಜೊತೆಯಲ್ಲಿ ಮಾಧ್ಯಮವನ್ನು ತಾವು ಇವತ್ತು ಏನು ಇದು ಮಾಡ್ತಾ ಇದ್ದೀರಿ, ಮಾಧ್ಯಮದವ್ರನ್ನ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀರಿ, ಅದೇ ರೀತಿ ಪ್ರತಿಯೊಂದು ಕೂಡ ಅವ್ರ ಜೊತೆಯಲ್ಲಿ ಹೆಚ್ಚಿನ ನಿಕಟವಾದಂಥ ಸಂಪರ್ಕವನ್ನು ಇಟ್ಕೊಂಡು ಅವ್ರ ಜೊತೆಯಲ್ಲೇ ಇದ್ದುಕೊಂಡು ಜನಗಳಿಗೆ ರೀಚ್ ಆಗೋವಂಥ ಮಟ್ಟಕ್ಕೆ ನೀವು ಇದನ್ನು ಮಾಡಿದ್ದೇ ನಿಜ. ಅಂದರೆ ನಿಮ್ಮ ಪಬ್ಲಿಸಿಟಿ ಪ್ಯಾಟ್ರನ್ನ ಒಂಥರ ಡಿಫ್ರೆಂಟಾಗಿ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ರೀಚ್ ಆಗೋಂಗೆ ನೀವು ಮಾಡಿದ್ದೇ ನಿಜ. ಆದರೆ ಅಲೆಮಾರಿ ಜೀವನ ಪ್ರತಿಯೊಬ್ಬರ ಜೀವನಕ್ಕೂ ಟಚ್ ಆಗುತ್ತೆ, ಪ್ರತಿಯೊಬ್ಬರು ನೋಡ್ತಾರೆ. ಆ ಕಂಟೆಂಟ್ ಇದ್ದರೆ ನನಗೆ ಸರಿಯಾಗಿ ಗೊತ್ತಿಲ್ಲ, ಬಟ್ ನನಗೆ ಸುರೇಶ್ ಕೃಷ್ಣ ನಮ್ಮ ಚಿಕ್ಕಣ್ಣ ಹೇಳಿದ ಪ್ರಕಾರ ಬ್ರದರ್ ಚೆನ್ನಾಗಿ ಮಾಡಿದ್ದಾರೆ, ನೀವು ಬರಲೇಬೇಕು ಅಂತಂದರು. ಸೊ ಈ ಒಂದು ವ್ಯವಸ್ಥೆಗೆ ನಮ್ಮ ಚೇತನ್ ಅವರು ಕೂಡ ಬಂದು ಹಾರೈಸ್ತಾ ಇದ್ದಾರೆ. ಅವರು ಒಂಥರ ನೇರ ನಿರಂತರ ಅವರ ಕೆಲವು ವಿಚಾರಧಾರೆಗಳನ್ನು ನಾನು ಕೆಲವೊಂದನ್ನು ಸ್ವಾಗತಿಸ್ತೀನಿ. ಯಾಕೆ ಅಂದರೆ ಕಂಡದನ್ನು ಕಂಡಂತೆ ಹೇಳಲು ಕೆಂಡ ಕಾರುವ ಜಾತಿ ಹುಳುಗಳ ದಂಡು ಮುತ್ತುವುದೆಂದೇ ಮನಗಂಡು ಬರದೇನು ಉಂಡ ಮನೆಗೆ ಎಣಿಸಲಾರೇನು ಶಂಡ ಗಂಡನ ತೆರೆ ಎಣ್ಣೆಯ ಹರಣ ಸಾಗಿಸೇನು ಅಂತಕ್ಕಂಥ ನನ್ನ ತಂದೆಯವರ ವಚನಕ್ಕೆ ಬದ್ಧರಾಗಿರ್ತಕ್ಕಂಥವರು ಅಹಿಂಸಾ ಚೇತನ್ ಅಂತ ಅಂದ್ಕೊಂಡು ಅವರು ಇದೇ ರೀತಿ ಮುಂದುವರಿಬೇಕು, ಅವ್ರು ಹಾಗೇನೆ ಇರಬೇಕು ಅನ್ನೋದನ್ನು ಕೇಳಿಕೊಂಡು ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.